ಚಳಿಗಾಲದ ಮೌನವನ್ನು ಮುರಿದು ಪ್ರಕೃತಿ ನಗಲು ಆರಂಭಿಸುವ ದಿನ ಯಾವುದು ಗೊತ್ತಾ? ಮರಗಳು ಹಸಿರು ಉಡುಪನ್ನು ತೊಟ್ಟುಕೊಳ್ಳುವ, ಹೂಗಳು ನಗುತ್ತಾ ಹರಳುವ, ಮನುಷ್ಯನ ಮನಸ್ಸಿಗೂ ಹೊಸ ಬೆಳಕು ತರುವ ಆ ವಿಶೇಷ ದಿನವೇ ವಸಂತ ಪಂಚಮಿ. ಆದರೆ ಇದು ಕೇವಲ ಋತುವಿನ ಹಬ್ಬ ಮಾತ್ರವೇ, ಅಥವಾ ಜ್ಞಾನಕ್ಕೆ ಅರ್ಪಿಸಿದ ದಿನವೇ? ಸರಸ್ವತಿ ದೇವಿಯೊಂದಿಗೆ ಈ ದಿನದ ಸಂಬಂಧವೇನು? ಹಳದಿ ಬಣ್ಣಕ್ಕೆ ಇಷ್ಟೊಂದು ಮಹತ್ವ ಯಾಕೆ? ಈ ದಿನ ವಿದ್ಯಾರಂಭ ಮಾಡಿದರೆ ಏಕೆ ಶುಭ ಎಂದು ನಂಬ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ಇಂದು ನಾವು ವಸಂತ ಪಂಚಮಿಯ ಹಿಂದಿರುವ ಅದ್ಭುತ ಕಥೆಗಳು, ಆಧ್ಯಾತ್ಮಿಕ ಅರ್ಥಗಳು ಮತ್ತು ನಮ್ಮ ಜೀವನಕ್ಕೆ ಇದರ ಸಂದೇಶವನ್ನು ಸರಳವಾಗಿ ತಿಳಿಸಿಕೊಡಲಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ಸನಾತನ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಸಂತ ಪಂಚಮಿ ಎಂದರೇನು? ವಸಂತ ಪಂಚಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ. ಈ ದಿನದಿಂದ ವಸಂತ ಋತು ಆರಂಭವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಚಳಿಗಾಲ ನಿಧಾನವಾಗಿ ಕೊನೆಗೊಳ್ಳುತ್ತದೆ, ಪ್ರಕೃತಿ ಹೊಸ ರೂಪ ಪಡೆಯುತ್ತದೆ, ಮರಗಳು ಹಸಿರಾಗುತ್ತವೆ, ಹೂಗಳು ಹರಳುತ್ತವೆ, ಹಕ್ಕಿಗಳು ಕಿಲಿಕಿಲಿ ಹಾಡುತ್ತವೆ ಮತ್ತು ಎಲ್ಲೆಡೆ ಹೊಸತನದ ಸ್ಪರ್ಶ ಕಂಡುಬರುತ್ತದೆ. ಇದು ಕೇವಲ ಋತುವಿನ ಬದಲಾವಣೆ ಮಾತ್ರವಲ್ಲ, ಮಾನವನ ಮನಸ್ಸಿನಲ್ಲೂ ಹೊಸ ಉತ್ಸಾಹ, ಹೊಸ ಚಿಂತನೆಗಳನ್ನು ಹುಟ್ಟುಹಾಕುವ ಸಮಯ. ವಸಂತ ಪಂಚಮಿಯ ಮುಖ್ಯ ದೇವತೆ ಸರಸ್ವತಿ ದೇವಿ. ಸರಸ್ವತಿ ದೇವಿ ಎಂದರೆ ಜ್ಞಾನ, ವಿದ್ಯೆ, ಸಂಗೀತ, ಕಲೆ ಮತ್ತು ವಿವೇಕದ ದೇವಿ. ಅವಳು ಶ್ವೇತ ವಸ್ತ್ರಧಾರಿಣಿ, ವೀಣೆಯನ್ನು ಹಿಡಿದಿರುವ ದೇವಿ, ಹಂಸವಾಹಿನಿ, ಶಾಂತ ಮತ್ತು ಸಾತ್ವಿಕ ಸ್ವರೂಪ ಆಗುತ್ತದೆ. ಈ ದಿನವನ್ನು ಸರಸ್ವತಿ ಪೂಜೆಯಾಗಿ ಆಚರಿಸಲಾಗುತ್ತದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಕಲಾವಿದರು, ಸಂಗೀತಗಾರರು ಈ ದಿನವನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ. ಇನ್ನು ಸರಸ್ವತಿ ದೇವಿಯ ಅವತಾರದ ಕಥೆಯ ಬಗ್ಗೆ ಹೇಳೋದಾದರೆ, ಪುರಾಣಗಳ ಪ್ರಕಾರ ಒಮ್ಮೆ ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ರಚಿಸಿದಾಗ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಶಬ್ದವೂ ಇಲ್ಲ, ಸ್ಪಷ್ಟತೆಯೂ ಇಲ್ಲ, ಜ್ಞಾನವೂ ಇಲ್ಲ. ಆಗ ಬ್ರಹ್ಮದೇವರು ತಪಸ್ಸು ಮಾಡಿ ಒಬ್ಬ ದೇವತೆಯನ್ನು ಸೃಷ್ಟಿಸಿದರು. ಆಕೆಯೇ ಸರಸ್ವತಿ ದೇವಿ. ಸರಸ್ವತಿ ದೇವಿಯ ಸ್ಪರ್ಶದಿಂದ ಶಬ್ದಕ್ಕೆ ಅರ್ಥ ಬಂದಿತು, ಜ್ಞಾನಕ್ಕೆ ರೂಪ ದೊರೆಯಿತು, ಸಂಗೀತ ಹುಟ್ಟಿತು, ಮನುಷ್ಯನ ಬುದ್ಧಿಗೆ ದಾರಿ ಸಿಕ್ಕಿತು. ಆ ದಿನವೇ ವಸಂತ ಪಂಚಮಿ ಎಂದು ನಂಬಲಾಗುತ್ತದೆ. ಇನ್ನು ಹಳದಿ ಬಣ್ಣದ ಮಹತ್ವದ ಬಗ್ಗೆ ನೋಡೋದಾದರೆ, ವಸಂತ ಪಂಚಮಿ ಎಂದರೆ ಹಳದಿ ಬಣ್ಣ. ಹಳದಿ ಬಣ್ಣ ಎಂದರೆ ಸೂರ್ಯನ ಕಿರಣಗಳು, ಧಾನ್ಯದ ಬೆಳವಣಿಗೆ, ಹೂವಿನ ಹರಳು, ಆನಂದ ಮತ್ತು ಸಮೃದ್ಧಿ. ಈ ದಿನ ಜನರು ಹಳದಿ ಬಟ್ಟೆ ಧರಿಸುತ್ತಾರೆ, ಹಳದಿ ಹೂಗಳಿಂದ ಪೂಜೆ ಮಾಡ್ತಾರೆ, ಹಳದಿ ಆಹಾರವನ್ನು ತಯಾರಿಸ್ತಾರೆ. ಹಳದಿ ಬಣ್ಣ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಜ್ಞಾನವನ್ನು ವೃದ್ಧಿಸುತ್ತದೆ ಎಂದು ನಂಬಲಾಗುತ್ತದೆ. ವಸಂತ ಪಂಚಮಿ ಎಂದು ಮಾಡುವ ಪೂಜೆ ತುಂಬ ಸರಳ, ಆದರೆ ಶ್ರದ್ಧೆ ಇರಬೇಕು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯಲ್ಲೊಂದು ಶುದ್ಧ ಸ್ಥಳದಲ್ಲಿ ಪೂಜಾ ಪೀಠವನ್ನು ಇಡಬೇಕು. ಸರಸ್ವತಿ ದೇವಿ ಅಥವಾ ವಿಗ್ರಹದ ಚಿತ್ರವನ್ನು ಅದರ ಮೇಲೆ ಇಡಬೇಕು. ಹಳದಿ ಹೂಗಳು, ಅಕ್ಷತೆ, ಕುಂಕುಮ, ಪುಸ್ತಕ, ಪೆನ್ನು, ವೀಣೆ ಅಥವಾ ಕಲಾ ಸಾಧನಗಳನ್ನು ದೇವಿಯ ಮುಂದೆ ಇಡುವುದು. ಸರಸ್ವತಿ ವಂದನೆ ಅಥವಾ ಸರಸ್ವತಿ ಸ್ತೋತ್ರ ಪಠಣ ಮಾಡೋದು. ವಿದ್ಯಾರ್ಥಿಗಳು ಈ ದಿನ ಹೊಸ ಪುಸ್ತಕ ಓದಲು ಪ್ರಾರಂಭಿಸುವುದು ಬಹಳ ಶುಭ. ಇನ್ನು ವಸಂತ ಪಂಚಮಿಯಂದು ವಿದ್ಯಾರಂಭ ಮಾಡುವುದು ಬಹಳ ಶುಭಕರ. ಚಿಕ್ಕ ಮಕ್ಕಳಿಗೆ ಮೊದಲ ಬಾರಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಈ ದಿನದಲ್ಲಿ. ವಸಂತ ಪಂಚಮಿಯಂದು ವಿದ್ಯಾರಂಭ ಮಾಡುವುದು ಬಹಳ ಶುಭಕರ. ಚಿಕ್ಕ ಮಕ್ಕಳಿಗೆ ಮೊದಲ ಬಾರಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಈ ದಿನದಲ್ಲಿ ವಿಶೇಷ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಓಂ ಐಂ ಸರಸ್ವತೇ ನಮಃ ಎಂಬ ಮಂತ್ರದೊಂದಿಗೆ ವಿದ್ಯಾಭ್ಯಾಸ ಪ್ರಾರಂಭಿಸುವ ಪದ್ಧತಿ ಇದೆ. ಸಂಗೀತಗಾರರಿಗೆ ವಸಂತ ಪಂಚಮಿ ಅತ್ಯಂತ ಪವಿತ್ರ ದಿನ. ಸರಸ್ವತಿ ದೇವಿ ಸಂಗೀತದ ದೇವಿಯೂ ಆಗಿರುವುದರಿಂದ ಈ ದಿನ ಹೊಸ ರಾಗಾಭ್ಯಾಸ, ವೀಣಾ ಪೂಜೆ, ನೃತ್ಯಾಭ್ಯಾಸ ಆರಂಭಿಸಲಾಗುತ್ತದೆ. ಹಳೆಯ ಕಾಲದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ದಿನವನ್ನು ಬಹಳ ಮಹತ್ವದಿಂದ ಆಚರಿಸುತ್ತಿದ್ದರು. ಭಾರತದ ವಿವಿಧ ರಾಜ್ಯಗಳಲ್ಲಿ ವಸಂತ ಪಂಚಮಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ.
ಕರ್ನಾಟಕ ಆಂಧ್ರದಲ್ಲಿ ಸರಸ್ವತಿ ಪೂಜೆ, ಪಶ್ಚಿಮ ಬಂಗಾಳದಲ್ಲಿ ಭವ್ಯ ಸರಸ್ವತಿ ಪೂಜೋತ್ಸವ, ಉತ್ತರ ಭಾರತದಲ್ಲಿ ಹಳದಿ ಬಣ್ಣದ ಹಬ್ಬ, ಪಂಜಾಬ್ನಲ್ಲಿ ವಸಂತೋತ್ಸವ. ಎಲ್ಲೆಡೆ ಹಬ್ಬದ ಅರ್ಥ ಒಂದೇ, ಜ್ಞಾನ ಮತ್ತು ಹೊಸ ಆರಂಭ. ಇನ್ನು ವಸಂತ ಪಂಚಮಿ ನಮಗೆ ಹೇಳುವುದೇನು? ಜ್ಞಾನವೇ ನಿಜವಾದ ಸಂಪತ್ತು. ಕಲಿಕೆ ಎಂದರೆ ಜೀವನ ಪೂರ್ತಿ ನಡೆಯುವ ಪ್ರಕ್ರಿಯೆ. ಪ್ರಕೃತಿಯೊಂದಿಗೆ ಹೊಂದಾಣಿಕೆ. ಮನಸ್ಸನ್ನು ಸದಾ ಹೊಸತನಕ್ಕೆ ತೆರೆದಿಟ್ಟುಕೊಳ್ಳುವುದು. ಈ ದಿನ ಕೇವಲ ಪೂಜೆ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಜ್ಞಾನವನ್ನು ಗೌರವಿಸುವ ಪ್ರತಿಜ್ಞೆ. ಸ್ನೇಹಿತರೆ, ವಸಂತ ಪಂಚಮಿ ಎಂದರೆ ಹಬ್ಬ ಮಾತ್ರವಲ್ಲ, ಒಂದು ಭಾವನೆ, ಒಂದು ಜೀವನದ ದಾರಿ. ಸರಸ್ವತಿ ದೇವಿಯ ಕೃಪೆಯಿಂದ ನಮಗೆಲ್ಲರಿಗೂ ಜ್ಞಾನ, ವಿವೇಕ, ಶಾಂತಿ ಮತ್ತು ಯಶಸ್ಸು ದೊರೆಯಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ನಿಮಗೆಲ್ಲರಿಗೂ ವಸಂತ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.